ಪಶ್ಚಿಮ ಘಟ್ಟದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ನಿರ್ಮಾಣದ ಪರ ಹೇಳಿಕೆ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿಗಳು ಕಿಡಿಕಾರಿದ್ದಾರೆ. ನಾನು ಹೋಗಿ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದೆ. ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲಿ ನೋಡಿದ್ದೀನಿ ನಾನು ಜರ್ಮನಿಗೂ ಸ್ವಿಟ್ಜರ್ಲ್ಯಾಂಡ್ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಶರಾವತಿ ಪಂಪ್ ಸ್ಟೋರೇಜ್ ಯಾರೂ ಏನು ತೊಂದರೆ ಆಗಿಲ್ಲ. ಜಸ್ಟ್ ಒಂದು 100-200 ಎಕರೆಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ತಾರೆ ಅಷ್ಟೇ. ಸ್ಟೋರೇಜ್ ಪಾಯಿಂಟ್ ಮಾಡಿ ವಾಪಸ್ ನೀರನ್ನ ಅಲ್ಲಿಗೆ ಪಂಪ್ ಮಾಡ್ತಾರೆ. ಪಂಪ್ ಮಾಡಿದ್ರೆ ಭಾಳ ಸರಳತೆಯಿಂದ ಇಡೀ ಶರಾವತಿಯಿಂದ ಎಷ್ಟು ನಮಗೆ ಉತ್ಪನ್ನ ಆಗ್ತಾ ಇದೆಯೋ ಅಷ್ಟಾರು ಅದು ಸುಮ್ಮನೆ ಕಡಿಮೆ ಆಗ್ಬೋದು. ಅದೇ ದರದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗುವಂಥ ಒಂದು ಯೋಜನೆ ಅದು. ಅದರಿಂದ ಅದೇನು ಯಾರು ವಿರೋಧ ಮಾಡೋಂಥ ಒಂದು ಅವಶ್ಯಕತೆ ಇಲ್ಲ. ನೀವು ಆಂಧ್ರಾಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮೊದಲು ಶ್ರೀಶೈಲಲ್ಲಿದೆ, ಇನ್ನು ಇನ್ನೊಂದು ಬೆಳಗಾಂ ಹತ್ರ ಒಂದು ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇದು ಭಾಳ ವಿಶೇಷವಾದಂಥ ಯೋಜನೆ, ವಿದ್ಯುತ್ ಶಕ್ತಿ ಯೋಜನೆ. 20,000 ಕೋಟಿ ರೂಪಾಯಿ ಈಗ ಫ್ರೀ ಕೊಡ್ತಾ ಇದ್ದೀವಿ. 20,000 ಕೋಟಿ ರೂಪಾಯಿ ಪಂಪ್ ಸೆಟ್ಟು ರೈತರಿಗೆ ಫ್ರೀ ಕೊಡ್ತಾ ಇದ್ದೀವಿ. ಈಗ ಜೊತೆಗೆ ಲಿಫ್ಟ್ ಇರಿಗೇಷನ್ ಸ್ಕೀಮಲ್ಲಿ 3,000 ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡನ್ನು ಕಟ್ಟಬೇಕೀಗ ಎಲ್ಲ ಪಂಪ್ ಸ್ಕೀಮು. ಆಮೇಲೆ ಈಗ ಎಲ್ಲರೂ 200 ಯೂನಿಟ್ವರೆಗೂ ಫ್ರೀ ಕೊಡ್ತಾ ಇದ್ದೀವಿ. ಇದೆಲ್ಲ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಎಲ್ಲ ಸಹಕಾರ ಕೊಡೋದು. ವಿರೋಧ ಮಾಡೋದು ಮಾಡ್ತಾರೆ, ಏನು ತೊಂದರೆ ಇಲ್ಲ, ಪ್ರತಿಭಟನೆಗಳು ಮಾಡ್ತಾರೆ. ಹಂಗಂತ ನಾವು ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಲ್ಯಾಣಕ್ಕೋಸ್ಕರ ಆ ಯೋಜನೆಗಳನ್ನು ನಾವು ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಂಗಾರಮಕ್ಕಿ ಮಹಾಸಂಸ್ಥಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ 20,000 ಕೋಟಿ ಖರ್ಚು ಮಾಡ್ತಿದ್ದೇವೆ, ಫ್ರೀ ಕೊಡ್ತಿದ್ದೇವೆ ಅಂತ ಹೇಳಿ ಡಿಸಿಎಂ ಹೇಳಿದ್ದಾರೆ. ಆದರೆ ಫ್ರೀ ಯಾರಿಗಾಗಿ ಕೊಟ್ಟಿದ್ದೀರಾ? ನಿಮ್ಮ ಅಧಿಕಾರದ ತೆವಲಿಗಾಗಿ ಫ್ರೀ ಕೊಟ್ಟಿದ್ದೀರಿ. ಫ್ರೀ ಕೊಡೋದ್ರಿಂದಾಗಿ ವಿಯೆಟ್ನಾಂ ದೇಶ ಏನಾಗಿದೆ ಅಂತ ಹೇಳಿ ತಿಳಿಯಲಿ ಅಂತ ಹೇಳಿದ್ರು. ಇನ್ನು ಪಂಪ್ ಸ್ಟೋರೇಜ್ ವಿರೋಧಿಸಿ ಹೋರಾಟ ಮಾಡ್ತಾ ಇರೋರು ಮಾಡಿಕೊಳ್ಳಲಿ ಅಂತ ಹೇಳಿ ಡಿಸಿಎಂ ಹೇಳಿದ್ದು, ಉನ್ನತ ಸ್ಥಾನದಲ್ಲಿದ್ದು ಈ ರೀತಿ ಹಗುರವಾಗಿ ಮಾತನಾಡುವ ಮೂಲಕ ಅವರ ಸ್ಥಾನದ ಗೌರವವನ್ನು ಕಳೆದುಕೊಳ್ತಾ ಇದ್ದು, ಪಂಪ್ ಸ್ಟೋರೇಜ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರಬೇಡಿ ಅಂತ ಹೇಳಿ ಮಾರುತಿ ಗುರೂಜಿಗಳು ಆಗ್ರಹಿಸಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದಾಗ ಆಡಿದಂಥ ಮಾತು ನಿಜವಾಗಿ ಒಂದು ರೀತಿಯ ಖೇದ ಅಂತ ಅನಿಸ್ತದೆ. ಯಾಕೆಂದರೆ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಂತು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದು. ಜರ್ಮನ್ನು ಬೇರೆ ದೇಶಗಳಿಗೆ ತಾವು ಹೋಗಿ ನೋಡಿದ್ದೇವೆ ಎಂದು ಮಾತಾಡ್ತಾರೆ. ಪಶ್ಚಿಮ ಘಟ್ಟದ ಮಹತ್ವವನ್ನೇ ಅರ್ಥಕೊಳ್ಳದೆ ಮಾತನಾಡ್ತಾ ಇದ್ದಾರೆ. ವಿದೇಶದ ನಿಯಮಗಳೇ ಬೇರೆ. ನಾವು ಇಲ್ಲಿಯ ಪ್ರಕೃತಿ ಬಗ್ಗೆ, ಇಲ್ಲಿಯ ಮಹತ್ವದ ಬಗ್ಗೆ ಅರ್ಥ ಮಾಡಿಕೊಳ್ಳೋದು. ಹೊರದೇಶಕ್ಕೆ ಹೋಗಿ ನೀವಲ್ಲಿ ಪಂಪ್ ಸ್ಟೋರೇಜ್ ಬಗ್ಗೆ ಅಧ್ಯಯನ ಮಾಡ್ತೀರ ಅನ್ನೋದಕ್ಕಿಂತ ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಅಧ್ಯಯನ ವರದಿಗಳಿದ್ದಾವೆ. ಅದು ಒಮ್ಮೆ ಓದಿ ನೋಡಿದರೆ ಬಹುಶಃ ಅವರಾಗೇ ಇಂಥ ಯೋಜನೆಗಳನ್ನು ಕೈ ಬಿಡಬಹುದು. ಹೊರದೇಶದಲ್ಲಿ 100 ಕಡೆಗೆ ಇಂತಹ ಒಂದು ಡ್ಯಾಮನ್ನು ಕಟ್ಟಿದ್ದನ್ನು ಒಡೆದಂಥದ್ದಿದೆ. ಒಡೆದದ್ದಲ್ಲದೆ ಅಲ್ಲಿಯ ಪರಿಸರವನ್ನು ಮೊದಲು ಹೇಗಿತ್ತು ಹಾಗೆ ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪರದಾಡ್ತಾ ಇದ್ದಾರೆ. ವಿದೇಶಿಗರು ನಮ್ಮ ದೇಶಕ್ಕೆ ಇಲ್ಲಿ ಬರ್ತಾ ಇರೋದು ಇಲ್ಲಿ ಪ್ರಕೃತಿ ಸೌಂದರ್ಯ, ಇಲ್ಲಿಯ ಮಹತ್ವತೆ, ಇಲ್ಲಿ ಶುದ್ಧ ಗಾಳಿ ಇದನ್ನು ನೋಡ್ಕೊಂಡು ಬರ್ತಾರೆ. ಆದರೆ ನಮ್ಮವರಿಗೆ ಅದರ ಬಗ್ಗೆ ಬೆಲೆ ಗೊತ್ತಿಲ್ಲದೆ ಹೊಸ ಯೋಜನೆಗಳನ್ನು ತಂದು ಇಲ್ಲಿ ಹಾನಿ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇನ್ನೊಂದೆರಡು ಮಾತನ್ನು ಹೇಳಿದವರು 20,000 ಕೋಟಿ ಖರ್ಚನ್ನು ಮಾಡ್ತಾ ಇದ್ದೇವೆ, 3,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೇವೆ ಪಂಪ್ ಬಗ್ಗೆ ಅಂತ ಹೇಳಿ ಫ್ರೀ ಕೊಡ್ತಾ ಇದ್ದೇವೆ ಅಂತ. ನಿಮ್ಮ ಹತ್ರ ಯಾರು ಕೇಳಿದ್ರು ಫ್ರೀ ಕೊಡಿ ಅಂತ? ನೀವು ಫ್ರೀ ಕೊಟ್ಟಿದ್ದು ಯಾರಿಗ ಕೊಟ್ಟಿದ್ದು? ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅಧಿಕಾರದ ತೆವಲಿಗಾಗಿ ನೀವು ಕೊಟ್ಟಿದ್ದು ಬಿಟ್ಟರೆ, ನೀವು ಫ್ರೀ ಕೊಟ್ಟಿದ್ದು ಜನರ ಒಳಿತಿಗಾಗಿ ಅಲ್ಲ. ಫ್ರೀ ಕೊಡೋದ್ರಿಂದ ಏನಾಗ್ತದೆ ಅಂತ ಹೇಳಿ ನೀವು ವಿದೇಶಕ್ಕೆ ಹೋಗುವ ಬಹಳ ಹಂಬಲ ಇರೋದ್ರಿಂದ ವಿಯೆಟ್ನಾಂ ಅಂತ ದೇಶಕ್ಕೆ ಹೋಗಿ ನೋಡಬೇಕು. ಫ್ರೀ ಕೊಡೋದ್ರಿಂದ ದೇಶವೇ ಬರಬಾರ್ದಾಗೋಗಿದೆ, ಹಾನಿಯಾಗೋಗಿದೆ. ನಮ್ಮನ್ನು ಸಹ ಈಗ ಅದೇ ಕುಪ್ಪಕ್ಕೆ ತೊಡಕಲಿಕ್ಕೆ ದುಡ್ಲಿಕ್ಕೆ ಹೊರಡ್ತಾ ಇದ್ದೀರಿ. ಹೋರಾಟ ಮಾಡುವವರು ಮಾಡಿಕೊಳ್ಳಿ ಅನ್ನುವ ಹಗುರವಾದ ಮಾತನಾಡಿ ನಿಮ್ಮ ಸ್ಥಾನದ ಗೌರವ ನೀವು ಕಳ್ಕೊಳ್ತಾ ಇದ್ದೀರಿ. ಒಮ್ಮೆ ಇದರ ಬಗ್ಗೆ ಯೋಚನೆ ಮಾಡಿ ಇಂತಹ ಯೋಜನೆ ನಿಲ್ಲಿಸಲೇಬೇಕು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.